ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಬಿಗಿಪಟ್ಟು. ಮತ್ತೊಂದು ಬೃಹತ್ ಪಾದಯಾತ್ರೆಗೆ ಕಮಲ ಪಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆಯಾ? ಚಿತ್ರದುರ್ಗದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಲಿಕ್ಕೆ ತಯಾರಿಗಳನ್ನು ಮಾಡಿಕೊಳ್ತಾ ಇದೆಯಂತೆ. ಸರ್ಕಾರದ ಮೇಲೆ ಒತ್ತಡ ಹೇರೋಕೆ ಬಿಜೆಪಿ ಈಗ ಪಾದಯಾತ್ರೆ ಮೊರೆ ಹೋಗ್ತಾ ಇದೆ. ಯಾಕಂದರೆ ಸದನದ ಒಳಗೆ ಮತ್ತು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೇ ಪ್ರತಿಭಟನೆ ಆದರೂ ಕೂಡ ನಾಗೇಂದ್ರ ರಾಜೀನಾಮೆ ಕೊಟ್ಟಿಲ್ಲ. ಅವರು ಬಗ್ತಾ ಇಲ್ಲ, ಇವರಂತರೂ ಬಿಡ್ತಾ ಇಲ್ಲ. ಹಾಗಾಗಿನೇ ರಾಜೀನಾಮೆ ಪಡೆದೇ ತಿರಬೇಕು ಅಂಥೇಳಿ ಮತ್ತೊಂದು ಪ್ಲ್ಯಾನ್ ಮಾಡಿದೆ. ಈಗ ಪಾದಯಾತ್ರೆ ಮೊರೆ ಹೋಗಿದೆ. ಅದು ಎಸ್ ಟಿ ನಾಯಕರ ಕ್ಷೇತ್ರದಲ್ಲೇ ಪಾದಯಾತ್ರೆ ಹಾದು ಹೋಗುವಂಥ ಪ್ಲ್ಯಾನ್ ಇದೆ. ಯಾಕಂದರೆ ವಾಲ್ಮೀಕಿ ಜನಾಂಗದವರು ಎಲ್ಲಿ ಜಾಸ್ತಿ ಇದ್ದಾರೋ ಅಲ್ಲಿ ಹಾದು ಹೋಗಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. 15 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ಇರುತ್ತಂತೆ. ಎಸ್ ಟಿ ಸಮುದಾಯಕ್ಕೆ ನಾಗೇಂದ್ರ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಘೋಷಣೆಗಳನ್ನು ಕೂಗ್ತಾನೆ ಇದ್ದಾರೆ ನಿರಂತರವಾಗಿ. ಮುಂದಿನ ವಾರದೊಳಗೆ ಪಾದಯಾತ್ರೆ ದಿನಾಂಕ ಪ್ರಕಟವಾಗುವಂಥ ಸಾಧ್ಯತೆಗಳಿದ್ದಾವೆ. ಶೀಘ್ರ ಪಾದಯಾತ್ರೆ ದಿನಾಂಕ ಘೋಷಣೆ ಮಾಡ್ತಾರೆ ಬಿಜೆಪಿ ಲೀಡರ್ಸ್. ನಾಗೇಂದ್ರ ರಾಜೀನಾಮೆ ನೀಡೋವರೆಗೂ ಕೂಡ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಏನು ನಾಗೇಂದ್ರ ರಾಜೀನಾಮೆಗೆ ತೀವ್ರ ಒತ್ತಾಯ ನೋಡ್ತಾನೆ ಇದ್ದೀವಿ ನಾವು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಭಾರಿ ಹೈಡ್ರಾಮಾ ಮಾಡಿದೆ. ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೂಕಾಟ ತಲಾಟ ಆಗಿಬಿಟ್ಟು ಹೈಡ್ರಾಮಾ ಸೃಷ್ಟಿ ಮಾಡಿಬಿಟ್ಟು ಬಿಜೆಪಿಯ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡಿದ್ದಾರೆ. ರಾಕೇಶ್, ಈಗ ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇಲ್ಲ, ಬಿಜೆಪಿ ಬಿಡ್ತಾ ಇಲ್ಲ. ಈ ಪಾದಯಾತ್ರೆಯಿಂದ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಇದೆಲ್ಲ ಸಿದ್ಧತೆಗಳು ನಡೀತಾ ಇರಬಹುದು. ಅದರಲ್ಲೂ ಕೂಡ ಎಸ್ ಟಿ ಕಮ್ಯುನಿಟಿಯನ್ನು ಬಿಜೆಪಿ ಕಡೆಗೆ ತೆಗೆದುಕೊಳ್ಳುವಂಥ ಒಂದು ಸ್ಟ್ರಾಟಜಿ ಇರಬಹುದಾ? ಹೆಂಗೆ ಇದು? ಪ್ರಭು, ಡಿ.ಕೆ. ಅಂದರೆ ಸರ್ಕಾರದಲ್ಲಿನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವುದಕ್ಕೆ ಬಿಜೆಪಿ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ಅಕ್ರಮದ ರೂವಾರಿಯಾಗಿರುವಂಥ ನಾಗೇಂದ್ರ ಅವರನ್ನು ಪಕ್ಷ ಇನ್ನೂ ಕೂಡ ಸಚಿವ ಸ್ಥಾನದಲ್ಲಿ ಮುಂದುವರಿಸಿಕೊಂಡು ಹೋಗುವ ನೈತಿಕತೆಯನ್ನು ಇಟ್ಟುಕೊಂಡಿದೆ. ಅಂದರೆ ಅದರ ಅರ್ಥವೇನು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದೆ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿದ್ದಂಥ ನಾಗೇಂದ್ರ ಮೇಲೆ ವಾಲ್ಮೀಕಿ ನಿಗಮದ ಹಗರಣದ ಆರೋಪ ಇತ್ತು. ಆ ಸಂದರ್ಭದಲ್ಲಿ ಅವರ ಹೆಸರುಗಳನ್ನು ಬರೆದಿಟ್ಟು ನಿಗಮದ ಅಧಿಕಾರಿಯೊಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು. ಇಂತಹ ಸಂದರ್ಭದಲ್ಲಿ ಅವರನ್ನು ಆರೋಪಿ ಅಥವಾ ಆಪಾದಿತನನ್ನಾಗಿ ಗುರುತಿಸುವಂಥ ಪ್ರಕ್ರಿಯೆ ಆಗಿತ್ತು. ಅದಾದ ನಂತರದಲ್ಲಿ ನೈತಿಕತೆಯ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಸಲ್ಲಿಸುವ ನಿರ್ಧಾರವನ್ನು ನಾಗೇಂದ್ರ ಪ್ರಕಟಿಸಿದರು. ಆದರೆ ಇದು ಹಗರಣದಲ್ಲಿನ ಅವರ ಭಾಗಿದಾರಿಕೆಯನ್ನು
ಗಮನದಲ್ಲಿಟ್ಟುಕೊಂಡು ರಾಜೀನಾಮೆಯನ್ನು ಪಡೆಯಲಾಗಿತ್ತು ಅನ್ನುವಂಥ ವಿಚಾರವನ್ನು ಬಿಜೆಪಿ ಹೇಳಿಕೊಂಡು ಹಿಂದಿನ ಸರ್ಕಾರದಲ್ಲಿ ರಾಜೀನಾಮೆ ಪಡೆದಿದ್ದಂತಹ ವ್ಯಕ್ತಿಯನ್ನು ಈ ಸರ್ಕಾರದಲ್ಲಿ ತೆಗೆದುಕೊಳ್ಳುವ ಅವಶ್ಯಕತೆ ಏನಿತ್ತು, ಕಳಂಕಿತ ವ್ಯಕ್ತಿಯೊಬ್ಬನನ್ನು ಸಂಪುಟದೊಳಗೆ ಇಟ್ಟುಕೊಳ್ಳುವ ಅವಶ್ಯಕತೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿ ಹೋರಾಟವನ್ನು ಆರಂಭಿಸಿದೆ. ಮುಂಗಾರು ಅಧಿವೇಶನದ ಕಳೆದ 6 ದಿನಗಳಿಂದಲೂ ಕೂಡ ಈ ಹೋರಾಟ ಅದೇ ರೀತಿಯಲ್ಲಿ ಸಾಗ್ತಾ ಇದೆ. ಸದನದ ಒಳಗೂ ಮತ್ತು ಹೊರಗೂ ಕೂಡ ರಾಜೀನಾಮೆಯನ್ನು ಪಡೆಯುವುದಕ್ಕಾಗಿ ಒತ್ತಡ ಹೇರುವ ಪ್ರಕ್ರಿಯೆಯನ್ನು ಬಿಜೆಪಿ ಮುಂದುವರಿಸ್ತಾ ಇದೆ. ಸದನದ ಕಲಾಪಗಳಿಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ರಾಜೀನಾಮೆಯನ್ನು ಮೊದಲು ಕೊಡಿಸಿ ಆ ನಂತರ ಕಲಾಪವನ್ನು ಮಾಡಿ ಅನ್ನುವಂಥ ಘೋಷಣೆಯನ್ನು ಮಾಡುತ್ತಾ ಹೋರಾಟವನ್ನು ಮಾಡ್ತಿದ್ರೆ, ಸದನದ ಹೊರಗೆ ಕಾರ್ಯಕರ್ತರುಗಳು ಜಿಲ್ಲಾವಾರು ಮತ್ತು ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಹೋರಾಟವನ್ನು ಮಾಡಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯವನ್ನು ಹೇರ್ತಾ ಇದ್ದಾರೆ. ಇದರ ಜೊತೆಗೆ ಈ ಹೋರಾಟವನ್ನು ಮತ್ತಷ್ಟು ಬಿಗಿಗೊಳಿಸುವ ಪ್ರಯತ್ನದ ಭಾಗವಾಗಿ ಬಿಜೆಪಿ ಪಾದಯಾತ್ರೆಯನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಪಕ್ಷದ ಮೂಲಗಳ ಮಾಹಿತಿಯ ಪ್ರಕಾರ ಈಗಾಗಲೇ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆದಿದ್ದು, ಎಸ್ ಟಿ ಸಮುದಾಯದ ನಾಯಕರು ಪಾದಯಾತ್ರೆಯನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಹೊರೋದಕ್ಕೆ ಮುಂದಾಗಿದ್ದಾರೆ. ಮಾಜಿ ಸಚಿವ ಮತ್ತು DCM ಆಗಿದ್ದಂತಹ ಶ್ರೀರಾಮುಲು ಅವರು ಇದರ ಜವಾಬ್ದಾರಿಯನ್ನು ಹೊತ್ತು ಪಾದಯಾತ್ರೆಯನ್ನು ಮಾಡೋದಕ್ಕೆ ಪಕ್ಷದ ನಾಯಕರ ಅನುಮತಿಯನ್ನು ಕೇಳಿದ್ದಾರೆ. ಹಾಗೆ ಪಕ್ಷವೂ ಕೂಡ ತನ್ನ ನೆಲೆಯಲ್ಲಿ ಅಂದರೆ ಪಕ್ಷದ ನೆಲೆಗಟ್ಟಿನಲ್ಲೇ ಹೋರಾಟ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗೆ ಅಂದುಕೊಂಡಿದ್ದೆಲ್ಲವೂ ಆದರೆ 15 ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಆಯೋಜನೆ ಮಾಡೋದಕ್ಕೆ ಬಿಜೆಪಿ ಪ್ಲಾನನ್ನು ರೆಡಿ ಮಾಡಿಕೊಂಡಿದೆ. ಈಗಿನ ಮಾಹಿತಿಯ ಪ್ರಕಾರ ಚಿತ್ರದುರ್ಗದಿಂದ ಬಳ್ಳಾರಿಯವರೆಗೆ ಅಥವಾ ದೇವದುರ್ಗದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಕೇವಲ ಕೆಲ ಮಾಹಿತಿಗಳನ್ನು ಶ್ರೀರಾಮುಲು ಅವರು ಹಂಚಿಕೊಂಡಿದ್ದರು. ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷ ಪ್ರಮುಖರು ಈ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡು ಆ ದಿನಾಂಕವನ್ನು ಘೋಷಣೆ ಮಾಡಬೇಕು. ಮುಂದಿನ ವಾರದಲ್ಲಿ ದಿನಾಂಕ ಘೋಷಣೆಯಾದಲ್ಲಿ ಉಳಿದಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊತ್ತು ಮುನ್ನಡೆಯುತ್ತೇವೆ. ಪಕ್ಷದ ವತಿಯಿಂದ ನಡೆಯುತ್ತಿರುವಂಥ ಹೋರಾಟವನ್ನು ಯಶಸ್ವಿನ ದಾರಿಗೆ ತೆಗೆದುಕೊಂಡು ಹೋಗಬೇಕು. ಹಾಗೆ ಕಳಂಕಿತ ವ್ಯಕ್ತಿಯನ್ನು ಸಂಪುಟದಿಂದ ದೂರಗೊಳಿಸುವಂತಹ ನಿರ್ಧಾರವನ್ನು ಕಾಂಗ್ರೆಸ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದಾರೆ. ST ಸಮುದಾಯದ ಮೇಲೆ ನಮಗೆ ಕಳಕಳಿ ಇದೆ. ದಲಿತ ಸಮುದಾಯಗಳ ವಿಚಾರದಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ಳದ ನಿಲುವಿನ ವಿರುದ್ಧ ನಮ್ಮ ಆಕ್ಷೇಪವಿದೆ. ನಾಗೇಂದ್ರ ಹೊರತುಪಡಿಸಿ ಅದೇ ಸಮುದಾಯದ ಬೇರೆ ಯಾರನ್ನಾದರೂ ನೀವು ಸಂಪುಟಕ್ಕೆ ತೆಗೆದುಕೊಳ್ಳಿ, ಆದರೆ ಕಳಂಕಿತ ವ್ಯಕ್ತಿಯೊಂದಿಗೆ ಸರ್ಕಾರವನ್ನು ಮುನ್ನಡೆಸುವುದು ಸರಿಯಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಹೇಳಿಕೊಂಡಿದೆ. ಅದರ ಭಾಗವಾಗಿ ಈ ಹಿಂದೆ ತಾನು ಮಾಡಿದಂತಹ ಮೂಡ ಪಾದಯಾತ್ರೆ, ನಂತರ ಮೈತ್ರಿ ಪಕ್ಷ JDSನ ಜೊತೆ ಮಾಡಿದಂಥ ಬಿಡದಿ ಪಾದಯಾತ್ರೆ ಬಳಿಕ ಈಗ ಮತ್ತೊಂದು ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡ್ತಾ ಇದೆ. ಎಲ್ಲವೂ ಕೂಡ ನಿಗದಿಯಾದಂತೆ ಅಥವಾ ನಾಯಕರ ನಡುವೆ ಒಮ್ಮತದ ಒತ್ತಾಸೆಯಿಂದ ಮುಂದುವರೆದರೆ ಬಳ್ಳಾರಿಯವರೆಗಿನ ಪಾದಯಾತ್ರೆಯನ್ನು ಬಿಜೆಪಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.